ಮಹೇಶ್ ಗೌಡ್ರೆ ಈಗ ಒಂದು ಏನು ಹೇಳ್ತಾರೆ, ಅದಕ್ಕೆ ಏನಂತ ಹೇಳ್ಬೇಕಂತ ಗೊತ್ತಿಲ್ಲ. ಒಂದು ಹೊಸ ಥಿಯರಿ ಓಡ್ತಾ ಇದೆ ಸರ್. ಏನು ಅಂತಂದರೆ, ನಾವು ಹೇಗೂ ಮೈತ್ರಿಯಲ್ಲಿದ್ದೀವಿ, ಒಕ್ಕಲಿಗ ನಾಯಕರಾಗಿ ಕುಮಾರಸ್ವಾಮಿ ಅವರು ಇದ್ದಾರೆ, ಹೀಗಾಗಿ ವಿಜಯೇಂದ್ರ ಅವ್ರನ್ನ ಮುಂದುವರಿಸ್ಬಿಡಿ ಲಿಂಗಾಯತ ನಾಯಕರಾಗಿ, ಪ್ರತಿಪಕ್ಷ ನಾಯಕನನ್ನು OBC ಕೊಟ್ಬಿಡಿ, LOV ಲಿಂಗಾಯತ, OBC ಆ್ಯಂಡ್ ಒಕ್ಕಲಿಗ. BJP ಪಕ್ಷದ ಜೊತೆಗೆ JDS ಅನ್ನು ಕೂಡ ಅವರು ಒಂದು ರೀತಿ ತಮ್ಮದೇ ಪಾರ್ಟಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರಾ ಅಂತ. 2028ರ ಮುಂದಿನ ಚುನಾವಣೆಯ ಮುನ್ನೋಟ ಮತ್ತು ವಿಶ್ವಾಸಕ್ಕೆ ಅನುಗುಣವಾಗಿ ಇವತ್ತೇನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಂಬಿ ಜನ ಓಟನ್ನ ಮಾಡಿ ಕಳಿಸಿದ್ರೋ ಅಲ್ಲಿಂದ ಇಲ್ಲಿವರಿನ ಮನಸ್ಥಿತಿಯನ್ನು ಆಧಾರವಾಗಿಟ್ಕೊಂಡು 2 ವರ್ಷದಲ್ಲಿ ಆದಂಥ ಬದಲಾವಣೆಗಳೇನಿದೆ, ಅಥವಾ ಕಾಂಗ್ರೆಸ್ ಪಕ್ಷ ಜಾತಿಗಳ ನಡುವೆ ಇರುವಂತಹ ಒಂದು ಸಮೀಕರಣದೊಂದಿಗಿರುವಂಥ ಅವರ ಒಂದು ಕಚ್ಚಾಟಗಳಿರ್ಬೋದು, ಅವರು ಕೊಟ್ಟಿದ್ದಂಥ ಜನಪ್ರಿಯ ಭರವಸೆಗಳು ಯಾವಾಗ ಪಳ್ಳು ಭರವಸೆಗಳು ಅಂತೇಳಿ ಇವತ್ತು ರಾಜ್ಯದಲ್ಲಿ ಗೊತ್ತಾಯಿತೋ, ಅಲ್ಲಿಂದ ಈಚೆಗೆ ನಿಮ್ಮ ಹತ್ರ ಸುಳ್ಳು ಕೇಳಬೇಕು, ನೇರವಾಗಿ ಸತ್ಯವನ್ನೇ ಹೇಳ್ತೀನಿ. ಅಲ್ಲಿಂದ ಈಚೆಗೆ ಯಾರನ್ನ ನಂಬಿದ್ರು ಜನ 2 ಪಾಯಿಂಟು, ಒಂದು ವಿಶ್ವಾಸ, ಇನ್ನೊಂದು ನೆಲೆಗಟ್ಟು. ಒಂದು ನೆಲೆಗಟ್ಟು 3 ಪಕ್ಷಗಳಿಗೂ ಇದ್ದೇ ಇರ್ತದೆ, ಆದರೆ ವಿಶ್ವಾಸದಲ್ಲಿ ನಾವು ಏರಿಳಿತವನ್ನ ಕಾಣ್ತೇವೆ. ನೆಲೆಗಟ್ಟಿನ ಜೊತೆಗೆ ವಿಶ್ವಾಸವು ಬಹುಮುಖ್ಯವಾಗಿ ಡೈರೆಕ್ಟ್ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಈ ವಿಶ್ವಾಸವನ್ನ ಗಳಿಸುವ ನಿಟ್ಟಿನಲ್ಲಿ ನಾವು ಸಹ 2028ರ ಚುನಾವಣೆಗೆ ಈಗಲಿಂದನೇ ಶುರುವಾಗಿದ್ದೀವಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟು ಯಾರು ನೀವು ಅಂದ್ರೆ ಯಾರು? ಮೈತ್ರಿನೋ ನೀವು JDS ಅವರು? ನೋಡಿ, ನಾವು ಫಸ್ಟ್ JDS ಆಮೇಲೆ ಮೈತ್ರಿ. ಈಗ ನೀವು ಮಾತಾಡ್ತಾ ಇರುವಂತ ಪಾಯಿಂಟ್ ಅಲ್ಲಿ ಮೈತ್ರಿನಾ ಅಥವಾ ಇಂಡಿವಿಜುವಲ್ JDS? ಮೊದಲು ಇಂಡಿವಿಜುವಲ್ JDS. ಯಾಕೆಂದ್ರೆ ನಮ್ಗೆ ನಾವೀಗ ಮಾತಾಡ್ತಾ ಇರೋದು ಸರ್, ಈಗ ಕುಮಾರಸ್ವಾಮಿ ಅವರ ಮನೆಯಲ್ಲಿ ವಿತ್ ಡ್ಯೂ ರೆಸ್ಪೆಕ್ಟ್ ಕೇಂದ್ರ ಸಚಿವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರ ದೆಹಲಿ ನಿವಾಸದಲ್ಲಿ ಇವತ್ತು ಸುಧಾಕರ್ ಅವರು, ಆರ್ ಅಶೋಕ್ ಅವರು ಎಲ್ಲರೂ ಸುಮಾರು 1 ಗಂಟೆಗಳ ಕಾಲ ಮಾತಾಡಿದ್ರಂತಪ್ಪ. ಸೊ ಈಗ BJPಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆನೋ ಮುಂದುವರಿಕೆನೋ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಅವರು ಭಿನ್ನಮತ ಬಿಕ್ಕಟ್ಟು ಶಮನನೋ ಏನೋ ಒಂದು ನಡೀತಾ ಇದೆ ಚಟುವಟಿಕೆಗಳು. ಅದರಲ್ಲಿ ಕುಮಾರಸ್ವಾಮಿ ಅವ್ರ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕೆ ಕೇಳಿ ಬಂತು ಅಂದ್ರೆ ಮೇಡಮ್, ಇವತ್ತೇನು ರಾಜ್ಯದಲ್ಲಿರುವಂತ 4 ವಿಭಾಗಗಳೇನಿದೆ, 4 ವಿಭಾಗಗಳಲ್ಲಿ ಪ್ರತ್ಯೇಕವಾದ ವಿಭಾಗಗಳಿಗೆ ಯಾವ್ಯಾವ ರೀತಿಯಾಗಿ ನಮ್ಮ ಡಿಸಿಷನ್ ತೆಗೆದುಕೋಬೇಕು ಅಂತ ಏನ್ ವಿಭಾಗ ಸರ್? ಮೈಸೂರು ಭಾಗ ಆಗಿರ್ಬೋದು, ಅಥವಾ ಉತ್ತರ ಕರ್ನಾಟಕದ ಭಾಗ ಆಗಿರ್ಬೋದು, ಅಥವಾ ಮಧ್ಯ ಕರ್ನಾಟಕದ ಭಾಗ ಆಗಿರ್ಬೋದು, ಹೈದರಾಬಾದ್ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು, ಯಾಕೆಂದ್ರೆ ನಾವು ಸಹ ನಿಮ್ಮ ಪ್ರಕಾರ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನೀವು ಸಪರೇಟ್ ಆಗಿ ಅಲ್ಲಿ ನೀವೇನು ಒಕ್ಕಲಿಗರನ್ನ ನೇಮಕ ಮಾಡಿ ನೀವು ಅಲ್ಲಿ ತೊಂದರೆ ತಗೋಬೇಡಿ, ನಾವೇ ಇರೋದ್ರಿಂದ ನಾವೇ ಆ ಲೆಗಸಿನ ನಿಮ್ ಪರವಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ. ಇಲ್ಲ, ಈ ಪ್ಲಾನ್ ಅನ್ನ ಖಂಡಿತವಾಗ್ಲೂ ನಾವು ಕೊಟ್ಟಿಲ್ಲ ಭಾರತೀಯ ಜನತಾ ಪಾರ್ಟಿಗೆ. ಈ ಪ್ಲಾನ್ ಎಲ್ಲ ಮಾಧ್ಯಮಗಳ ಪ್ಲಾನ್ ಇರ್ಬೋದು, ಅಥವಾ ಕಾಂಗ್ರೆಸ್ ನ ಪ್ಲಾನ್ ಆಗಿರ್ಬೋದು. ನಮಗೂ ಸಹ ಇವತ್ತು 17 ಮ್ಯಾಂಡೇಟರಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶ್ವಾಸ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಟರಾಜ್ ಗೌಡ್ರು ಕಾಂಗ್ರೆಸ್ನ ವಕ್ತಾರರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸತೀಶ್ ಅವರೇ, ನಾನು ಲಾಸ್ಟಿಗೆ ಮಾತಾಡ್ತೀನಿ ಸರ್ ನಿಮ್ಮನ್ನ. ಈಗ ಯಾಕೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಂತಂದರೆ, ಈಗ ಪ್ರಧಾನಿ ಮೋದಿ ಅವರು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ JDS ಜೊತೆ ಮೈತ್ರಿ ಮಾಡಿಕೊಂಡ್ರು. ಏನು ಸರ್, ಇದರಿಂದಾಗಿ BJPಯಲ್ಲಿ ಈಗಾಗಲೇ ಇದ್ದಂಥ ಒಕ್ಕಲಿಗ ನಾಯಕರು, ಉದಾಹರಣೆಗೆ ಆರ್ ಅಶೋಕ್ ಅವರು ಮೈಸೂರು ಭಾಗದಲ್ಲಿ ತುಂಬ ಚೆನ್ನಾಗಿ ಪಾಪ ವರ್ಕ್ ಮಾಡ್ತಾಯಿದ್ರು, ಒಂದು ಬೇಸನ್ನು ಕ್ರಿಯೇಟ್ ಮಾಡಿದರು. ಅಷ್ಟೇ ಅಲ್ಲ, ಒಂದಿಷ್ಟು ಸಂಖ್ಯೆಯಲ್ಲಿ ಮತಗಳನ್ನು ಕೂಡ ಅವರು ಕ್ರೋಢೀಕರಣ ಮಾಡಿದರು. ಯಾರು? ಆರ್ ಅಶೋಕ್ ಅವರು. ಕನಕಪುರದಲ್ಲ ಸರ್, ಮೈಸೂರು ಭಾಗದಲ್ಲಿ ಬಿಡಿ, ಅದೊಬ್ರು ಪಾಪ ಅವರು ತಗೊಂಡೇ ಇಲ್ಲ, ಅವ್ರು ಅದನ್ನ ಅವ್ರು ಕಂಟೆಸ್ಟೇ ಮಾಡಿಲ್ಲ, ಬಿಟ್ಬಿಡಿ ನೀವು ಸುಮ್ಮನೆ. ಸೊ ಹಾಗಾಗಿ JDS ಜೊತೆ ಮೈತ್ರಿ ಆದ ತಕ್ಷಣ ಆರ್ ಅಶೋಕ್, ಅಶ್ವಥ್ ನಾರಾಯಣ್, CT ರವಿ, ಸದಾನಂದ ಗೌಡ್ರು, ಶೋಭಾ ಕರಂದ್ಲಾಜೆ, CP ಯೋಗೀಶ್ವರ್, ಪ್ರತಾಪ್ ಸಿಂಹ, ಪ್ರೀತಮ್ ಗೌಡ, ಡಾಕ್ಟರ್ K ಸುಧಾಕರ್, ST ಸೋಮಶೇಖರ್ ಎಲ್ಲರೂ ಚದ್ರ ಚಿಲ್ಲಾಪಿಲ್ಲಿ ಆಗೋದ್ರು. ಯಾರು ಒಕ್ಕಲಿಗ ನಾಯಕರು BJPಯಲ್ಲಿ ಈಗ? ಅಲ್ಲ, ಇದು ನೀವು ಹೇಳಿದಾಗ ಈ ಕರ್ನಾಟಕದ ರಾಜಕಾರಣದಲ್ಲಿ ನಾವು ನೋಡೋದಾದರೆ ಈ ಒಂದು ಕ್ಯಾಸ್ಟ್ ಕಾಂಬಿನೇಷನ್ ಮೇಲೆ ರಾಜ್ಯಾಧ್ಯಕ್ಷರ ನೇಮಕಾತಿಗಳು ಆಗ್ತದೆ. ನಾನು ಪ್ರಮುಖವಾಗಿ ಒಳ್ಳೆಯದಾ ಕೆಟ್ಟದಾ?
ಅಲ್ಲ ಅದು ಕೆಟ್ಟದೆ, ಒಂಥರ ಕೆಟ್ಟದು ಅನ್ನೋದಕ್ಕಿಂತ ಒಂದು ಯೂನಿವರ್ಸಲ್ ಲೀಡರ್ಶಿಪ್ಗಳು, ಮಾಸ್ ಲೀಡರ್ಶಿಪ್ ಅನ್ನೋದು ಬರೋದು. ಈಗ ನೋಡಿ, ಯಾವುದೇ ಒಂದು ಮತ ಅಂದ್ರೆ ಅಥವಾ ನಿಮ್ ಪ್ರಕಾರ ಒಬ್ಬ ಸರ್ವಾಧಿಕಾರಿ ತರ ಒಬ್ಬ ಮಾಸ್ ಲೀಡರ್ ಇರ್ಬೇಕು, ಲೈಕ್ ಅರವಿಂದ್ ಸರ್ವಾಧಿಕಾರಿ ಅಂತಲ್ಲ, ಎಲ್ಲಾ ಜನಗಳನ್ನು ಈ ಒಂದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಒಬ್ಬ ಮಾಸ್ ಲೀಡರ್. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ವ್ಯಕ್ತಿ ಕೇಂದ್ರಿತ ರಾಜಕಾರಣ ಮಾಡ್ಬೇಕು. ಆ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಅಂತಲ್ಲ, ಜನಕೇಂದ್ರಿತ ರಾಜಕಾರಣ ಮಾಡ್ತಕ್ಕಂಥವ್ರು ಜಾತಿ ಸಮುದಾಯಗಳನ್ನ ನೋಡಬಾರ್ದು, ಆ ಎಲ್ಲೆಗಳನ್ನ, ಆ ಬಾಂಡ್ಗಳನ್ನ ನೋಡಬಾರ್ದು. ಆದ್ರೆ ಇಲ್ಲಿ ಬಿಜೆಪಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವರು ಸರ್ ಹೇಳಿದಾಗೆ ಇವರು ವಿಪಕ್ಷಗಳಿಂದನೇ ಪ್ರಚಲಿತಕ್ಕೆ ಬಂದಿದ್ದು. ಈ ಪಕ್ಷ ಪ್ರಚಲಿತಕ್ಕೆ ಬಂದ ನಂತರ ಯಾವಾಗ ಇವರು ಅಧಿಕಾರ ಅನ್ನೋದು ಹಿಡಿತಾರೆ, ಅಧಿಕಾರದ ರುಚಿ ಅನ್ನೋದು ಸಿಗ್ತದೆ, ಆಗ ಬಂದ ತಕ್ಷಣ ಇವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅಧಿಕಾರವನ್ನ ಅನುಭವಿಸ್ಬೇಕು. ಅಧಿಕಾರವನ್ನ ಅನುಭವಿಸೋದಕ್ಕೆ ಒಂದು ಶಾಶ್ವತ ರೇಖೆಗಳನ್ನ ಹಾಕೊಂತಾರೆ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಪಕ್ಷವನ್ನ ಕಟ್ಟಿದ್ರು, ಫೈನ್, ಅವ್ರಿಗೆ ಒಂದು ಸ್ಥಾನಮಾನವನ್ನ ಕೊಡ್ಬೇಕು. ಆದ್ರೆ ಅವ್ರು ಕೊಟ್ಟು ಅವ್ರ ಅಧಿಕಾರವನ್ನು ಅನುಭವಿಸಿದ್ರು, CM ಆದ್ರು, ಅವರೆಲ್ಲಾನು ಆದ ನಂತರ ಕೇಡರ್ ಬೇಸ್, ನೀವು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ಕೊಂಡ್ ಬರ್ತಾ ಇದ್ರಿ ಬಿಜೆಪಿನವರು. ಮತ್ತೆ ಈಗ ಯಡಿಯೂರಪ್ಪನವರು ಮುಗಿದ ನಂತರ ನೀವು ಎರಡನೇ ಲೀಡರ್ಶಿಪ್ಗೆ ನೀವು ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಇವರ ಪಕ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸರ್ವಿಸ್ ಅನ್ನೋದಕ್ಕೆ ಬೆಲೆ ಇಲ್ಲ.